ಇಲ್ಲಿ ಸುವರ್ಣ ಸಂಪದ ಎನ್ನುವಂತಹ ಶೀರ್ಷಿಕೆಯಡಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದವರು ಅದನ್ನು ಕೂಡ ಪರಿಚಯಿಸ್ತಾ ಹೋಗ್ತಾರೆ. ಈ ಶೀರ್ಷಿಕೆಯಡಿ ನಿಮಗೆ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಕಾವ್ಯ ಭಾಗ 1, ವಾಣಿಜ್ಯ ಕನ್ನಡ 2, 3ನೇದು ಕಥೆಗಳು, 4ನೇದು ಸಂಕೀರ್ಣ ಲೇಖನ ಪ್ರಾರಂಭವನ್ನ ಅವರು ಮಾಡ್ತಾರೆ. ಇದರಲ್ಲಿ ಮೊದಲನೇದಾಗಿ ಕಳೆದ ಬಾರಿ ಏನೋ ಕೋವಿಡ್ ಇರೋದ್ರಿಂದ ಎಲ್ಲರೂ ಕೂಡ ಹಾಗೇನೆ ಪುಷ್ ಮಾಡಿದ್ರು. ಈ ಬಾರಿ ನಿಗದಿತ ವೇಳೆಯಲ್ಲಿ ಪರೀಕ್ಷೆಗಳೆಲ್ಲ ನಡೀತವೆ. ಹಂಗಾಗಿ ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ತರಗತಿನ ಕೇಳಿಸಿಕೊಳ್ಳುವಂಥದ್ದು. ಹಾಗೆ ಕೇಳಿಸ್ಕೊಂಡ ನಂತರದಲ್ಲಿ ಯಾವುದೇ ಸಂಶಯ ಇದ್ರೆ ನೀವು ನೇರವಾಗಿ ನಮಗೆ ವಾಟ್ಸಾಪ್ ಮೂಲಕ ಅಥವಾ ಫೋನ್ ಮಾಡೋದ್ರ ಮೂಲಕ ಆ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಬೇಕು. ಅದೇ ರೀತಿಯಾಗಿ ಯಥಾಸ್ಥಿತಿ 3ನೇ ಸೆಮಿಸ್ಟರ್ ಹಾಗೂ 4ನೇ ಸೆಮಿಸ್ಟರ್ನಲ್ಲಿ 30 ಅಂಕಗಳಿಗೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ IA ಮಾರ್ಕ್ಸ್ ಇರ್ತದೆ. ಹಾಗಾಗಿ ನೀವು ಕೂಡ 70 ಅಂಕಗಳಿಗೆ ನೀವು ಕ್ರಮವಾಗಿ ಈ ಪರೀಕ್ಷೆಗಳನ್ನ ಅಂತಿಮ ಪರೀಕ್ಷೆಗಳನ್ನ ಬರೀಬೇಕಾಗ್ತದೆ. ಅದರ ಜೊತೆನಲ್ಲೂ ಕೂಡ ನೀವು ಅಸೈನ್ಮೆಂಟ್ ಅದನ್ನು ಕೂಡ ಬರೆದು ನೀವು ಒಪ್ಪಿಸಬೇಕು. ಅದನ್ನ ಆಧಾರದ ಮೇಲೆ ನಿಮಗೆ ಈ IA ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ನ ನಾವು ನಿಮಗೆ ಕೊಡ್ತೀವಿ. ನೀವು ಈ ದಿನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಈ ಸುವರ್ಣ ಸಂಪದದಲ್ಲಿ ಯಾವ ರೀತಿ ನಿಮ್ಗೆ ಪರಿಚಯಿಸ್ತಾ ಹೋಗ್ತಾರೆ ಪರಿವಿಡಿಯನ್ನ ಅಂದ್ರೆ ಸಿಲೆಬಸ್ ನ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಕಾವ್ಯ ಭಾಗದಲ್ಲಿ ಮೊದಲಿಗೆ ಟೆಕ್ಸ್ಟ್ ಬುಕ್ ನ ದಯವಿಟ್ಟು ನೀವೆಲ್ಲ ಕೊಂಡ್ಕೋಬೇಕು. ಟೆಕ್ಸ್ಟ್ ಬುಕ್ ನ ಇಲ್ಲಿ ನಾನು ರ್ಯಾಪರ್ ಹಾಕಿದ್ದೀನಿ, ನಿಮ್ಗೆ ಕಾಣ್ತಾ ಇಲ್ಲ. ಹಾಗಾಗಿ ಸುವರ್ಣ ಸಂಪದ ಯಾವ್ದಾದ್ರು ನಿಮ್ಮ ಹಳೆ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ಲ್ಯಾಂಗ್ವೇಜ್ ನ ಕಡ್ಡಾಯವಾಗಿ ಕೊಂಡ್ಕೊಳ್ಳೇಬೇಕು. ಮತ್ತೊಮ್ಮೆ ನೋಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ವಚನಗಳನ್ನ ನೋಡ್ತೀವಿ. ಪದ್ಯ ಭಾಗದಲ್ಲಿ ವಚನಗಳಲ್ಲಿ ಮುಖ್ಯವಾಗಿ ಅಲ್ಲಮ ಪ್ರಭು, ಸತ್ಯಕ್ಕ ಹಾಗೂ ಹಾಯ್ದಕ್ಕಿ ಲಕ್ಕಮ್ಮ ಈ 3 ವಚನಕಾರರ ಒಂದು ವಚನಗಳನ್ನ ಮೊದಲನೇ ಪದ್ಯ ಭಾಗದಲ್ಲಿ ಪರಿಚಯಿಸ್ತಾ ಹೋಗ್ತಾರೆ. ಎರಡನೆಯದು ಕೆಳೆಯ ಸರ್ವರೊಳುತ್ತಮಂ, ಕೆಳೆಯ ಗೆಳೆಯ, ಸರ್ವರೊಳ್ ಉತ್ತಮಂ ಎಲ್ಲರೊಳಗೂ ಉತ್ತಮನಾದಂಥವನು ಕೆಳೆಯ ಅನ್ನೋದನ್ನ ಸೋಮೇಶ್ವರ ಶತಕ ಬರೆದಿರುವಂತಹ ಕವಿ ಯಾವುದು ಉತ್ತಮ, ಯಾವುದು ಅಧಮ, ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ ಅನ್ನುವಂತಹ ಒಂದು ಉದಾಹರಣೆಗಳನ್ನ ಕೊಡುವುದರ ಮೂಲಕ ಬಹಳ ಅದ್ಭುತವಾಗಿ ಅಲ್ಲಿ ಪರಿಚಯಿಸ್ತಾ ಹೋಗ್ತಾರೆ 2ನೇ ಪದ್ಯ ಭಾಗವನ್ನ. 3ನೇ ಪದ್ಯ ಭಾಗ ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು, ನಮ್ಮ ಸಂಚಿಯ ಹೊನ್ನಮ್ಮ ಬರೆದಿರುವಂತಹ ಒಂದು ಪದ್ಯ ಭಾಗ. ಮೈಸೂರು ಮಹಾರಾಜರ ಕಾಲದಲ್ಲಿ ಇದ್ದಂತಹ ಸಂಚಿ ಅಂತಂದ್ರೆ ಎಲೆ ಅಡಿಕೆಯನ್ನ ರಾಜಮಹಾರಾಜರಿಗೆ ತಾಂಬೂಲ ವೀಳ್ಯವನ್ನ ಕೊಡುವಂತ ಕಾಯಕ ಮಾಡ್ತಾ ಇದ್ದಂತಹ ಒಂದು ಹೆಣ್ಣು, ಒಬ್ಬ ಕವಯತ್ರಿ ಎಷ್ಟು ಶ್ರೇಷ್ಠವಾದಂತಹ ಸಾಹಿತ್ಯವನ್ನ ರಚಿಸಿದ್ದಾರೆ. ಅವತ್ತು ರಾಜಮಹಾರಾಜಗಳು ಯಾವ ರೀತಿ ಕನ್ನಡವನ್ನ, ಕನ್ನಡ ಸಂಸ್ಕೃತಿಯನ್ನ ಒಟ್ಟಾರೆಯಾಗಿ ಕಾಪಾಡ್ಕೊಂಡು ಬಂದರು. ಅದರಲ್ಲೂ ಹೆಣ್ಣು ಯಾವ ರೀತಿ ಶ್ರೇಷ್ಠ ಅನ್ನೋದನ್ನ ಹೇಳ್ತಾ ಇಲ್ಲಿ ಪರಮ ಪತಿವ್ರತೆಯಾದಂತಹ ಒಬ್ಬ ಹೆಣ್ಣು ಯಾರ್ಯಾರಿಗೆ ಶ್ರೇಷ್ಠವಾಗಿರ್ತಾಳೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು ಅನ್ನುವಂತ ಒಂದು ಹಿತವಚನವನ್ನ ಹೇಳೋದನ್ನ ನಾವು ನೋಡ್ತಾ ಹೋಗೋಣ. ಮುಂದಿನದು 2ನೇ ಭಾಗದಲ್ಲಿ ವಾಣಿಜ್ಯ ಕನ್ನಡ. ವಾಣಿಜ್ಯ ಅಂತಂದ್ರೆ ಕಾಮರ್ಸ್ ಕನ್ನಡ. ಕಾಮರ್ಸ್ ಅಂತಂದ್ರೆ ಯಾವ ರೀತಿ ನಾವು ದಿನನಿತ್ಯದಲ್ಲಿ ನಾವು ವ್ಯವಹಾರ ಮಾಡ್ತೀವಿ, ಹಣ ತಗೊಂಡ್ಕೊಳ್ಳುವಂಥದ್ದು, ಕಟ್ಟುವಂಥದ್ದು, ನಾವು ವ್ಯಾಪಾರ ಮಾಡುವಂಥದ್ದು, ಅಥವಾ ಒಂದು ಯಾವ್ದೋ ರಿಜಿಸ್ಟ್ರೇಷನ್ ಆಗಬೇಕು, ಒಂದು ನೋಂದಣಿ ಆಗಬೇಕು ಜಮೀನು, ಅಥವಾ ಒಂದು ಕ್ರಯ ಆಗಬೇಕು, ಅಥವಾ ಒಂದು ಗುತ್ತಿಗೆ ಆಧಾರದಲ್ಲಿ ಕೊಡಬೇಕು, ಲೀಸ್ಗೆ ಆಗಬೇಕು, ಅಥವಾ ಒಂದು ಮನವಿ ಪತ್ರ ಕೊಡಬೇಕು, ಒಂದು ಕಂಪನಿ ಆಡಳಿತವನ್ನು ಯಾವ ರೀತಿ ನಡೆಸಬೇಕು, ಅದರ ಸಭೆ ಸಮಾರಂಭವನ್ನ ಮೀಟಿಂಗ್ ಅನ್ನು ಯಾವ ರೀತಿ ಕರೆಯಬೇಕು, ಇಲ್ಲೆಲ್ಲ ಯಾವ ರೀತಿ ಕನ್ನಡ ಬಳಕೆ ಆಗ್ತಾ ಇದೆ ಅನ್ನೋದನ್ನ ಹೇಳುವಂಥದ್ದೇ ವಾಣಿಜ್ಯ ಕನ್ನಡ
ಅನ್ನುವಂಥ ಶೀರ್ಷಿಕೆಯಡಿ ಮೊದಲನೇದಾಗಿ ಬರುವಂಥದ್ದು ವರದಿಗಳು ಅನ್ನುವಂಥ. ಇಲ್ಲಿ ಏಕವ್ಯಕ್ತಿ ವರದಿ, ಸಮಿತಿಯ ವರದಿ ಅಂತ ಎರಡು ವರದಿಗಳು ಬರ್ತವೆ. ಅದನ್ನು ನಿಧಾನವಾಗಿ ನಾನು ಉದಾಹರಣೆಗಳ ಮೂಲಕ ನಾನು ತೋರಿಸ್ತಾ ಹೋಗ್ತೀನಿ ವರದಿಗಳು ಅನ್ನುವಂಥದ್ದು. ಇನ್ನು ವಾಣಿಜ್ಯ ಕನ್ನಡದಲ್ಲಿ ಎರಡನೆಯದು ಜಾಹೀರಾತುಗಳು. ಜಾಹೀರಾತುಗಳಂದ್ರೆ ಏನು? ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಇಡೀ ಜಗತ್ತನ್ನ ಆಳ್ತಾ ಇದ್ದಾರೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ಇಂದ ಇಡೀ ಪ್ರಾಡಕ್ಟ್ ನ, ವಸ್ತುಗಳನ್ನ ಯಾವ ರೀತಿ ವ್ಯಾಪಾರ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಆ ಮಾರಾಟದ ಉತ್ತಮ ಬಿಂದು ಇದೆಯಲ್ಲ, ಆ ಮಾರಾಟದ ಒಂದು ಗುಣಾಂಕ, ಆ ಶ್ರೇಷ್ಠತೆ, ಅದನ್ನ ಈ ಜಾಹೀರಾತುಗಳು ಯಾವ್ಯಾವ ರೀತಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ, ಜಾಹೀರಾತುಗಳು ಯಾವ ರೀತಿ ಜನಸಾಮಾನ್ಯರಿಗೆ ಕೈಗೆಟುಕುವಂತ ಜಾಹೀರಾತುಗಳಿದ್ದಾವೆ, ಇದೆಲ್ಲ ಒಂದು ವಾಣಿಜ್ಯಕರಣದಲ್ಲಿ ಬರುವಂತಹ ಎರಡನೆಯ ಭಾಗ. ಮೂರನೆಯದು ಸಂಚಲನ ತಂದಿದೆ ಕಂಪನಿ ಮಸೂದೆ ಅನ್ನುವಂಥದ್ದು. ಅಂದ್ರೆ ಕಂಪನಿ ಆಕ್ಟ್. ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಯಾವ್ಯಾವ ರೀತಿ ಇತ್ತು, ಸ್ವತಂತ್ರ ಬಂದಾದ ಮೇಲೆ ಯಾವ ರೀತಿ ಆಯಿತು, ಸ್ವತಂತ್ರ ಬಂದಾದ ಮೇಲೆ ಇದ್ದಂತಹ ಕೆಲವು ಬಿಗಿ ಕಾನೂನುಗಳನ್ನ ಸಡಿಲಗೊಳಿಸುವುದರ ಮೂಲಕ ಭಾರತದಲ್ಲಿ ಕೈಗಾರಿಕೆಗಳನ್ನ ಉತ್ತೇಜಿಸುವುದಕ್ಕೋಸ್ಕರ, ಕೈಗಾರಿಕೋತ್ಪನ್ನಗಳನ್ನ ಉತ್ತೇಜಿಸುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಹಿವಾಟು ಮೀನ್ಸ್ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಜಾಸ್ತಿ ಆಗುವ ಮೂಲಕ ಕಂಪನಿ ಆಕ್ಟ್ ಯಾವ್ಯಾವ ರೀತಿ ಸಡಿಲಗೊಳಿಸಿದೆ ಕಾನೂನನ್ನ ಅನ್ನೋದೇ ಇಲ್ಲಿ ಒಂದು ಆರ್ಟಿಕಲ್ ಇದೆ. ಒಂದು ವೆಂಕಟೇಶ್ ಪ್ರಸಾದ್ BS ಅನ್ನೋ ಪದ್ಯದನ್ನ ನಾವು ನೋಡ್ತಾ ಹೋಗೋಣ. ಇನ್ನು ಮೂರನೇದು ಕಥೆಗಳು ಅನ್ನುವುದು. ಕಥೆಗಳಲ್ಲಿ ಯುಗಾದಿ ಅನ್ನುವುದು ವಸುಧೇಂದ್ರ ಅವರು ಬರೆದಿರುವಂತಹ ಯುಗಾದಿ. ಯುಗಾದಿ ಹಬ್ಬ ಸಾಮಾನ್ಯವಾಗಿ ಹಿಂದೂಗಳಿಗೆ ಒಂದು ಪವಿತ್ರವಾದಂತಹ ಹಬ್ಬ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆ ಯುಗಾದಿಯ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ನಡೆಯುವಂತಹ ಒಂದು ಧೋರಣೆಗಳು. ಒಬ್ಬ ಬಡ ಕನ್ನಡ ಮೇಷ್ಟ್ರು, ಅವನ ಮಗ ಒಬ್ಬ ITBT, ಅವನ ಸಂಬಳ ಮತ್ತೆ ಮೇಷ್ಟ್ರ ಸಂಬಳ, ಕನ್ನಡ ಮೇಷ್ಟ್ರ ಸಂಬಳ, ಇವರಿಬ್ಬರನ್ನ ಒಂದು ತರ್ಕಿಸುವಂಥದ್ದು, ತರ್ಕ ಮಾಡುವಂಥದ್ದು. ಹಣ ಅನ್ನುವಂಥದ್ದು ಗೆಲ್ತದೋ ಇಲ್ಲ ಮಾನವೀಯ ಮೌಲ್ಯಗಳು ಗೆಲ್ತವೋ ಇವತ್ತೊಂದು ದಿನ. ಮಾನವೀಯ ಮೌಲ್ಯಗಳಿಗೆ ಹೆಸರುವಾಸಿಯಾದಂತಹ ಕನ್ನಡ ಮೇಷ್ಟ್ರು ಯಾವ ರೀತಿ ಕೊನೆಯಲ್ಲಿ ಗೆಲ್ತಾರೆ, ಹಣ ಅನ್ನುವಂಥದ್ದು ಕೊನೆಯಲ್ಲಿ ಅಧಪತನ ಹೊಂದುತ್ತದೆ ಅನ್ನೋದನ್ನ ಬಹಳ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಮಂಡಿಸ್ತಾ ಹೋಗ್ತಾರೆ ವಸುಧೇಂದ್ರ ಅವರು. ತುಂಬಾ ಚೆನ್ನಾಗಿದೆ, ಅದನ್ನ ನೋಡ್ತಾ ಹೋಗೋಣ. ಅದಾದ ಮೇಲೆ ನಮ್ಮ KP ಪೂರ್ಣಚಂದ್ರ ತೇಜಸ್ವಿ ಅವರ ಮಾನಿಟರ್ ಅನ್ನೋದನ್ನ ನೋಡ್ತಾ ಹೋಗೋಣ. ಮಾನಿಟರ್ ಅಂತಂದ್ರೆ ಇಲ್ಲಿ ಉಡ ಯಾವ ರೀತಿ ಒಂದು ಕಾಡಲ್ಲಿ ಸಿಗಾಕೊಳ್ತದೆ, ಆ ಕಾಡಲ್ಲಿರುವಂತಹ ಉಡ ಯಾವ ರೀತಿ ಪ್ರಸಂಗದಿಂದ ಇವರು ಭಾವನೆ ಪಡ್ತಾರೆ ತೇಜಸ್ವಿ, ಅದು ಆ ಉಡದ ಹಿನ್ನೆಲೆ ಏನು ಅದನ್ನ ನಾವು ನೋಡುವಂಥದ್ದು. ಮೂರನೇದು ವೈದೇಹಿ ಅವರ ಲೇಖಕಿ ವೈದೇಹಿ ಅವರ ಒಂದು ಒಗಟು ಎನ್ನುವಂಥದ್ದು. ತುಂಬಾ ಹಾಸ್ಯ ಮಿಶ್ರಿತವಾದಂತಹ ಸುಂದರ ಸಾಂಸಾರಿಕವಾದಂತಹ ಒಂದು ಕಥನ ವೈದೇಹಿ ಅವರದ ಒಗಟು ಅನ್ನೋದು. ಹಳ್ಳಿಗಳ ಕಡೆ ಇರ್ತಾರೆ, ಒಂಟು ಅಂತಾರೆ, ಒಂಟು ಬಿಡಿಸ್ತೀಯಾ ಹೇಳ್ತೀನಿ ಅಂತಾರೆ. ಅಂದ್ರೆ ಇಲ್ಲೆಲ್ಲ ನಮ್ಮ ಸಾಹಿತ್ಯಿಕವಾಗಿ ಅದನ್ನ ಒಗಟು ಅಂತ ಕರೀತೀವಿ. ಅದನ್ನ ನೋಡೋಣ. ಇನ್ನು ನಾಲ್ಕನೆಯ ಭಾಗ ಈ ಸುವರ್ಣ ಸಂಪರ್ಕದಲ್ಲಿ ಸಂಕೀರ್ಣ ಲೇಖನಗಳು ಅನ್ನೋದು. ಸಂಕೀರ್ಣ ಅಂತಂದ್ರೆ ಅದು ತುಂಬಾ ಒಂದು ಕಾಂಟ್ರವರ್ಸರಿ ಆಗಿರುವಂಥದ್ದು. ಅಲ್ಲಿ ಬಹಳ ಎಳೆಯಲ್ಲಿ ಎಳಿತಾ ಹೋದ್ರೆ ಬರ್ತನೇ ಇದೆ ಅಂತಹ ಒಂದು ಸಂಕೀರ್ಣ ಲೇಖನಗಳು. ಚೀನಾದ ಇನ್ನೊಂದು ಮುಖ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವಂತಹ ಚೀನಾ. ಇದೇ ಚೀನಾ ಅನ್ನುವಂಥದ್ದು ಯಾವ ರೀತಿ ಡೆವಲಪ್ ಆಗ್ತಾ ಇದೆ, ಯಾವ ರೀತಿ ಅಧಪತನ ಹೊಂದ್ತಾ ಇದೆ. ಡೆವಲಪ್ ಅಂದ್ರೆ ಏನು, ಅಭಿವೃದ್ಧಿ ಅಂದ್ರೆ ಏನು, ಅಧಪತನ ಅಂದ್ರೆ ಏನು. ಅಭಿವೃದ್ಧಿಯನ್ನ ಹಿಂದೆ ಅಧಪತನವನ್ನ ಹೊಂದದೇ ಆದ್ರೆ ಅಭಿವೃದ್ಧಿನ ಇಲ್ಲ. ಮೌಲ್ಯಗಳು, ವ್ಯಾಲ್ಯೂಸ್ ಉಳ್ಕೋಬೇಕು ಅಂತಂದ್ರೆ ಚೀನಾ ಏನಾಗ್ತಾ ಇದೆ, ಎಲ್ಲೋಗ್ತಾ ಇದೆ. ಇನ್ನೊಂದು ಮುಖ ಅಂದ್ರೆ ಎರಡೆರಡು ಮುಖ ಅದಕ್ಕೆ, ಯಾವುದಕ್ಕೆ, ಚೀನಾ. ಅಂತಹ ಒಂದು ಸನ್ನಿವೇಶವನ್ನ ನಾವು ಬಾರ್ಡರ್ಗಳಲ್ಲಿ ನೋಡ್ತಾ ಇರ್ತೀವಿ. ಅವರು ಒಂದು ಹೇಳಿಕೆ ಕೊಡೋದೇ ಒಂದು, ಮತ್ತೆ ಡ್ರ್ಯಾಗನ್ ನಿಂದ ಆ ಹುಡುಗ ಅಲ್ಲಿ ನಮ್ಮ ಸೈನಿಕರ ಜೊತೆ ಕಚ್ಚಾಡುವಂತಹ ಒಂದು ಕಿತ್ತಾಡುವಂಥದ್ದು, ಆ ಪ್ರಾಣಹಾನಿ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಎರಡನೇ ಕತೆ ಕುವೆಂಪು ಮದುವೆ ಪ್ರಸಂಗ ಇದೆ. ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಅವರು ಮದುವೆ ಪ್ರಸಂಗದಲ್ಲಿ ಯಾವ ರೀತಿ ತೊಂದರೆ ಆಗ್ತದೆ, ಎಂತ
ಸಮಸ್ಯೆಗಳನ್ನು ನಿವಾರಿಸಿದ್ರು. ನಮ್ಮ ನಿಮ್ಮ ಜೀವನದಲ್ಲಿ ಎಂತೆಂತಹ ಸಮಸ್ಯೆಗಳು ಬರಬಹುದು, ಅದು ಬಂದಾಗ ನಾವೇ ರೀತಿ ಎದುರಿಸಬೇಕು. ತಾಳ್ಮೆ, ಸಹನೆ, ವಿವೇಕ ಒಂದು ಕ್ಷಣ ಮರೆತರೆ ಯಾವ ರೀತಿ ಆಗ್ತದೆ, ಒಂದು ವೇಳೆ ಅದನ್ನ ನಾವು ಮರಿದೇನೆ ಸರಿಯಾದ ಸಮಯದಲ್ಲಿ ಬಳಕೆ ಮಾಡಿದ್ರೆ ಯಾವ ರೀತಿ ಅಪಾಯದಿಂದ ನಾವು ಪಾರಾಗಬಹುದು ಅನ್ನೋದಕ್ಕೆ ಕುವೆಂಪು ಮದುವೆ ಪ್ರಸಂಗ ಉತ್ತಮವಾಗಿದೆ ವಿದ್ಯಾರ್ಥಿಗಳು. ಕೊನೆಯಲ್ಲಿ ನಮ್ಮ ಗೋಪಾಲಕೃಷ್ಣ ಅಡಿಗ ಅವರ ಸಿಗರೇಟಿಗೆ ಕೊನೆ ನಮಸ್ಕಾರ. ಸಿಗರೇಟ್ ಸೇವನೆ ಇಂಜೂರಿಯಸ್ ಟು ಹೆಲ್ತ್. ಸಿಗರೇಟ್ ಸ್ಮೋಕಿಂಗ್ ಇಸ್ ಟು ಇಂಜೂರಿಯಸ್ ಟು ಹೆಲ್ತ್. ಸಿಗರೇಟ್ ಸೇವನೆಯಿಂದ ಯಾವ ರೀತಿ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ದು ಕೂಡ ನಮ್ಮ ಗೋಪಾಲಕೃಷ್ಣ ಅಡಿಗ ಅವರು ಸಿಗರೇಟ್ ಸೇದುವುದನ್ನು ಅಭ್ಯಾಸ ಮಾಡಿಕೊಂಡಿರುವಂತದ್ದು. ಕೊನೆಯಲ್ಲಿ ಆ ಸಿಗರೇಟ್ಗೆ ಯಾವ ರೀತಿ ಅಡಿಕ್ಟ್ ಆಗಿರುವಂತದ್ದು, ಶರಣಾಗತರಾಗಿರುವಂತದ್ದು. ಕೊನೆಯಲ್ಲಿ ಆ ಶರಣಾಗತಿಯನ್ನ ನೋಡಿ ಇವರು ಧಿಕ್ಕರಿಸಿ ಜಿಗುಪ್ಸೆ ಬಂದು ಮುಂದೊಂದಿನ ಸಿಗರೇಟ್ನೇ ಬಿಟ್ಬಿಡುವಂಥದ್ದು. ಇದು ಮನಸ್ಸಿನಲ್ಲಿ ಆದಂತಹ ಬದಲಾವಣೆಗಳನ್ನ ಒಂದು ವಿವರವಾಗಿ ಪರಿಚಯಿಸ್ತಾ ಹೋಗ್ತಾರೆ ನಮ್ಮ 3ನೇ ಸೆಮಿಸ್ಟರ್ನಲ್ಲಿ ಬಿಕಾಂ ತರಗತಿ. ಈಗ ಮೊದಲನೇದಾಗಿ ನೋಡ್ತಾ ಹೋಗೋಣ ವಚನಗಳು ಅನ್ನುವುದು. ವಿದ್ಯಾರ್ಥಿಗಳ ವಚನ ಅಂದ್ರೆ ಸಾಮಾನ್ಯವಾಗಿ ನೀವೆಲ್ಲ ಗಮನಿಸಿದಿರಾ. ವಚನ ಅಂದ್ರೆ ಮಾತು, ವಚನ ಅಂತಂದ್ರೆ ಭಾಷೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎಂದಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮದೇವ. ನಡೆಯೊಂದು ನುಡಿಯೊಂದು ಅಲ್ಲ ವಿದ್ಯಾರ್ಥಿಗಳ, ನಡೆ ನುಡಿ ಎರಡೂ ಕೂಡ ಆಚಾರವಂತರಾಗಿರಬೇಕು ಅನ್ನೋದನ್ನ ವಚನ ಸಾಹಿತ್ಯ ಇಲ್ಲಿ ನಾವು ಪರಿಚಯಿಸುತ್ತದೆ. ಕ್ರಿಸ್ತಶಕ 10ನೇ ಶತಮಾನ ಪಂಪ, ರನ್ನ, ಜನ್ನ, ಪನ್ನ ಇವರೆಲ್ಲರೂ ಇದ್ದಂತಹ ಕಾಲ. ಅದು ರಾಜಾಶ್ರಯದ ಕಾಲ. ಪಂಪ ಅರಿಕೇಸರಿಯನ್ನ ಹೊಗಳಿ ಅರ್ಜುನನ ಕಥಾನಾಯಕನನ್ನಾಗಿ ಮಾಡಿದ್ರೆ, ರನ್ನ ಇಲ್ಲಿ ಭೀಮನನ್ನ ಕಥಾನಾಯಕನನ್ನಾಗಿ ಮಾಡುವುದು, ಚಾಲುಕ್ಯ ಇಮ್ಮಡಿ ತೈಲಪ್ಪನಿಗೆ ಹೋಲಿಸುವುದರ ಮೂಲಕ. ಪ್ರತಿಯೊಬ್ಬ ರಾಜರುಗಳು ಕೂಡ ಅವರವರ ರಾಜರುಗಳನ್ನು ಮೆಚ್ಚಿಸುವುದಕ್ಕೋಸ್ಕರ ಸಾಹಿತ್ಯವನ್ನು ಬರೀತಾ ಇದ್ದ 10ನೇ ಶತಮಾನದಲ್ಲಿ. ಅದು ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಬೇರೆ ಕಥೆಗಳು ಯಾವ ಬೇಕಾಗಿರ್ಬೋದು. ಆದರೆ 12ನೇ ಶತಮಾನ ವಚನ ಸಾಹಿತ್ಯ, ಸ್ವತಂತ್ರ ಸಾಹಿತ್ಯ ವಿದ್ಯಾರ್ಥಿಗಳು. ಇಂತಹ ಸ್ವತಂತ್ರ ಸಾಹಿತ್ಯ ಬರಬೇಕಾದ್ರೆ ಏನೋ ಒಂದು ಕ್ರಾಂತಿ ಆಯಿತು, ಸಾಮಾಜಿಕ ಕ್ರಾಂತಿ ಆಯಿತು. ಆ ಸಾಮಾಜಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ಸ್ವಾಭಿಮಾನವನ್ನ ಅಲ್ಲಿ ಅವರು ಬದಿಗೊತ್ತದೇನೆ ಅತ್ಯಂತ ನಿಷ್ಠೆಯಿಂದ ಮಾತನಾಡುವಂತಹ ವಾಕ್ ಸ್ವಾತಂತ್ರ್ಯ, ಎರಡನೇ ವಾಕ್ ಸ್ವಾತಂತ್ರ್ಯ ಸಿಕ್ತು 12ನೇ ಶತಮಾನದಲ್ಲಿ. ಈ ವಾಕ್ ಸ್ವಾತಂತ್ರ್ಯ ಅಂದ್ರೆ ಮಾತಿನ ಸ್ವಾತಂತ್ರ್ಯ, ಜಾತಿ ಮತ ಭೇದಗಳು ಧಿಕ್ಕರಿಸುವಂತಹ ಸ್ವಾತಂತ್ರ್ಯ, ಹೆಣ್ಣು ಗಂಡು ಭೇದ ಭಾವ ಇಲ್ಲ ಅನ್ನುವಂತಹ ಸ್ವಾತಂತ್ರ್ಯ. ಇಂತಹ ಸ್ವಾತಂತ್ರ್ಯದ ಒಂದು ಕಹಳೆಯ ಕ್ರಾಂತಿಯೇ 12ನೇ ಶತಮಾನದಲ್ಲಿ ಬಂದಂತಹ ಈ ವಚನ ಸಾಹಿತ್ಯ. ಇಂತಹ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ಮೊದಲನೇದಾಗಿ ನೋಡ್ತಾ ಹೋಗೋಣ ಅಲ್ಲಮ ಪ್ರಭು. ಇಡೀ ಆ ಅನುಭವ ಮಂಟಪದ ಕಿರೀಟದಾರ. ಅನುಭವ ಮಂಟಪದಲ್ಲಿ ಅತ್ಯಂತ ಶ್ರೇಷ್ಠ ವಿಚಾರಧಾರಿ, ಅನುಭಾವಿ ಹಾಗೂ ಎಲ್ಲರನ್ನೂ ಕೂಡ ಎಲ್ಲ ವಚನಕಾರರನ್ನ ಅನುಭವ ಮಂಟಪದ ಅಧ್ಯಕ್ಷರು ಅನ್ನೋದು ನಮ್ಮ ಈ ಅಲ್ಲಮ ಪ್ರಭು ಅಂತ ಹೇಳ್ತಾ ಹೋಗ್ಬೋದು. ಅಂತ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಬದುಕಿನ ಅಂತರಂಗದ ನಡೆ ನುಡಿ, ಹೊರನೋಟ ಒಳನೋಟ, ಸತ್ಯ ಸುಂದರ, ಯಾವುದು ಸುಳ್ಳು ಯಾವುದು ಸತ್ಯ, ಅಂತರಂಗ ಬಹಿರಂಗ ಇವೆರಡನ್ನೂ ಹೇಳ್ತಾ ಯಾವ ರೀತಿಯಾಗಿ ತದಾತ್ಮ ಚಿತ್ತದೊಳ್ ಚಲಿಸುವ. ನಾವು ಇನ್ನೊಬ್ಬರ ಕಣ್ಣನ್ನು ನೋಡಿ ಕೆಲವರೆಲ್ಲ ಅರ್ಥೈಸ್ತಾ ಇರ್ತಾರೆ, ಮಾತಾಡೋದ್ರಲ್ಲೇ ಅವರನ್ನ ಅರ್ಥೈಸ್ತಾರೆ. ಅಂದ್ರೆ ಸುಮ್ಮನೆ ಬರಲ್ಲ ವಿದ್ಯೆ. ಅತ್ಯಂತ ಆಳವಾದಂತಹ ಅನುಭವ ಸಾಹಿತ್ಯದಿಂದ ಮಾತ್ರ ಇಂತಹ ವಿದ್ಯೆಗಳು ನಮಗೆ ಸಿಗೋದಿಕ್ಕೆ ಸಾಧ್ಯ. ಅಂತಹ ಒಂದು ವಿದ್ಯೆಯನ್ನ, ಅಂತಹ ಅನುಭವವನ್ನ ಅನುಭವ ಮಂಟಪದ ನಮ್ಮ ಅಧ್ಯಕ್ಷರಾದಂತಹ ಈ ನಮ್ಮ ಅಲ್ಲಮ ಪ್ರಭು ಅನ್ನುವಂಥವರು ಯಾವ ರೀತಿ ಸಮಾಜವನ್ನು ತಿದ್ದುವಂತಹ ಕೆಲಸ,
ಸಂಸ್ಕಾರವಂತರಾಗಬೇಕಾದ್ರೆ ಏನ್ ಮಾಡಬೇಕು, ಸಮಾಜವನ್ನ ಯಾವ ರೀತಿ ತಿದ್ದಬೇಕು, ಅಂತರಂಗದಲ್ಲಿರುವಂತಹ ಪಂಚೇಂದ್ರಿಯಗಳು ಹಾಗೂ ಅರಿಷಡ್ವರ್ಗಗಳನ್ನ ಯಾವ ರೀತಿ ನಾವು ತಹಬದಿಗೆ ತಂದಿಡಬೇಕು, ಯಾವ ರೀತಿ ಈ ಮಾನವ ವ್ಯಕ್ತಿತ್ವದಿಂದ ದೈವತ್ವದೆಡೆಗೆ ಹೋಗಬೇಕು, ಇದೆಲ್ಲವನ್ನು ಹೇಳುವಂಥದ್ದೇ ನಮ್ಮ ಅಲ್ಲಮ ಪ್ರಭುವಿನ ಆ ಸಾಹಿತ್ಯವನ್ನ ನಾನು ಇವಾಗ ಓದ್ತಾ ಹೋಗ್ತೀನಿ. ಹಾಗೇನೆ ಕೇಳಿಸ್ತೀನಿ. ಕಾವ್ಯ ಭಾಗ, ವಚನಗಳು, ಆಶಯ. ಕರ್ನಾಟಕದ 12ನೇ ಶತಮಾನದಲ್ಲಿ ಬಸವಣ್ಣನವರು ಸರ್ವ ಸಮಾನತೆ, ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯಗಳ ಆಧಾರದ ಮೇಲೆ ನೂತನ ಸಮಾಜವನ್ನು ನಿರ್ಮಿಸಿದರು. ಬಿಜ್ಜಳನ ಆಸ್ಥಾನದಲ್ಲಿದ್ದಂತಹ ನಮ್ಮ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಅಲ್ಲಿ ಯಾವತ್ತೂ ಕೂಡ ಜಾತಿ ಮತ ಭೇದಗಳನ್ನ ದೂರ ಮಾಡೋದ್ರ ಮೂಲಕ ಹರಳೆಯ ಮಾನವರಸನ ಇಬ್ಬರಿಗೂ ಕೂಡ ಬ್ರಾಹ್ಮಣರ ವಧು ಹಾಗೂ ಹರಳೆಯ ಕೀಳ್ಜಾತಿಯ ಮಗ ಆ ಹುಡುಗನಿಗೆ ಅಂತರ್ಜಾತಿ ವಿವಾಹ ಮಾಡುವುದರ ಮೂಲಕ ದೊಡ್ಡ ಕ್ರಾಂತಿಯೇ ನಡೀತದೆ, ರಕ್ತಪಾತ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಸರ್ವ ಸಮಾನತೆ, ಭ್ರಾತೃತ್ವ, ಎಲ್ಲರನ್ನೂ ನನ್ನಂತೆ ಕಾಣುವಂಥದ್ದು ಸರ್ವ ಸಮಾನತೆ. ಭ್ರಾತೃತ್ವ ಅಂತಂದ್ರೆ ನನ್ನ ಒಡ ಹುಟ್ಟುವಂತವ್ರು ಮಾತ್ರ ಅಣ್ಣ ತಮ್ಮದಿರಲ್ಲ, ಎಲ್ಲರೂ ಅಣ್ಣ ತಮ್ಮಂದಿರು ಎನ್ನುವಂತ ಭಾವನೆಯಲ್ಲಿ ಬದುಕಬೇಕು ಅಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ದೊಡ್ಡ ಮಾನವತಾವಾದಿಯಂತಹ ಬಸವಣ್ಣವರು ಇಲ್ಲಿ ನಮಗೆ ಒಂದು ಅಡಿಪಾಯವನ್ನ ಹಾಕೋದು. ಅಸಂಖ್ಯಾತ ವಚನಕಾರರು ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರು. ಎಲ್ಲ ಜಾತಿ ಮತ ಪಂಥದ ಜನರು ಪಾಲ್ಗೊಂಡ ಜನತಾ ಚಳುವಳಿ ಇದು. ಜನತಾ ಚಳುವಳಿ, ಜನರಿಗೆ ಯಾವುದು ಇಷ್ಟ, ಯಾವುದು ಅದರಿಂದ ಒಳಿತಾಗ್ತದೋ ಅಂತಹ ಒಂದು ಚಳುವಳಿ ಇದಾಗಿದೆ. ಇದು ಜಾತಿ ಮತ ವರ್ಣ ವರ್ಗಗಳ ವಿರುದ್ಧ ನಡೆದ ಚಳುವಳಿ. ಯಾವುದೋ ಒಂದು ಚಳುವಳಿ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ನಮ್ ನ್ಯಾಯ ಬೇಕು ಅಂತ ಹೇಳ್ತಾರೆ. ನ್ಯಾಯ ಅಂತಂದ್ರೆ ಕೆಲವು ವರ್ಗಕ್ಕೆ ಮಾತ್ರ ನ್ಯಾಯ, ಇನ್ನು ಉಳಿದಂತ ವರ್ಗಕ್ಕೆ ಅಲ್ಲ. ಇದು ಯಾವುದಕ್ಕೆ ಚಳುವಳಿ ನಡೀತು? ಜಾತಿ ಮತ ವರ್ಗ ವರ್ಣ ಭೇದ ಇದರ ವಿರುದ್ಧವಾಗಿ. ಇದರ ಫಲಶ್ರುತಿಯಾಗಿ ಆರೋಗ್ಯ ಸಮಾಜ ನಿರ್ಮಾಣವಾಯಿತು. ಆರೋಗ್ಯ ಸಮಾಜವನ್ನು ಕಟ್ಟುವಂಥದ್ದು ಅಷ್ಟು ಸುಲಭ ಅಲ್ಲ ಇದೆ. ಆರೋಗ್ಯಪ್ರದವಾದಂತಹ ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಮೊದಲು ಅವನು ತ್ಯಾಗ ಮಾಡಬೇಕು, ಅನ್ನೋಣ ಎಲ್ಲನೂ ತ್ಯಾಗ ಮಾಡಬೇಕಾಗ್ತದೆ. ಹಾಗೆ ಇದರಲ್ಲಿ ವ್ಯಕ್ತಿ ಹಿತ ಮತ್ತು ಸಮಾಜ ಹಿತವನ್ನ ಗಮನವಿಟ್ಟುಕೊಂಡು ಇವರು ಸಾರ್ಥಕ ಜೀವನ ಸಿದ್ಧಾಂತವನ್ನು ಮೂಡಿಸಿದರು. ವ್ಯಕ್ತಿ ಉದ್ಧಾರವಾಗದ ಹೊರತು ಸಮಾಜ ಉದ್ಧಾರವಾಗದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಡೀ ರಾಷ್ಟ್ರದ ಏಕತೆಗೆ ಹಾಗೂ ಸಮಾಜದ ಒಂದು ಒಳಿತಿಗಾಗಿ ಒಬ್ಬ ದುಡಿತನಲ್ಲ, ಅವತ್ತು ಆ ಕುಟುಂಬ, ಆ ಹಳ್ಳಿ, ಆ ಸಮಾಜ, ಆ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ. ಆ ರೀತಿಯಾಗಿ ತನ್ನನ್ನು ತ್ಯಾಗ ಮಾಡೋದ್ರ ಮೂಲಕ ಅಲ್ಲಿಯ ವಚನಕಾರರೆಲ್ಲರೂ ಕೂಡ ಅವರು ತ್ಯಾಗ ಜೀವಿಗಳ ಹಾಗೂ ತಮ್ಮ ಅನುಭವ ಮತ್ತು ಅನುಭವ ಮೀನ್ಸ್ ಎಕ್ಸ್ಪೀರಿಯನ್ಸ್. ಅನುಭವ ಮೀನ್ಸ್ ಸಿಕ್ಸ್ತ್ ಸೆನ್ಸ್. 6ನೇ ಇಂದ್ರಿಯಕ್ಕೆ ನಿಲುಕುವಂತಹ ಶಕ್ತಿಯನ್ನ ನಾವೇನ್ ಹೇಳ್ತೀವಿ ವಿದ್ಯಾರ್ಥಿಗಳ? ಅನುಭವ ಮೀನ್ಸ್ ವಿಜುವಲ್, ಕಣ್ಣಿಗೆ ಕಾಣುವಂಥದ್ದು. ಎಕ್ಸ್ಪೀರಿಯನ್ಸ್, ಕಣ್ಣಿಗೆ ಕಾಣದ ಅನುಭವ ಮತ್ತು ಅನುಭವ ಎರಡರಲ್ಲೂ ಕೂಡ ಹಿಡಿತವನ್ನ ಹಿಡಿದು ಸಮಾಜವನ್ನು ತಿದ್ದುವಂತ ಕೆಲಸ ಮಾಡ್ತಾ ಹೋದ್ರು ಇವರು ಅನ್ನುವಂಥದ್ದು. ಹಾಗೆಯೇ ಈ ವಚನಗಳು ಒಂದು ವಿಶೇಷ ರಚನೆಯಾಗಿ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಮನ್ನಣೆಗೆ ಪಾತ್ರವಾಗಿವೆ. ಅದರಲ್ಲೂ ಭಾರತೀಯ ಸಾಹಿತ್ಯದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಬಂದಿದೆ ಅಂತಂದ್ರೆ ಈ ನಾಡಿನಲ್ಲಿ ಹುಟ್ಟಿರುವಂತಹ ಪುಣ್ಯ ಪುರುಷರಾದಂತಹ ವಚನ ಸಾಹಿತ್ಯಕಾರರಿಂದ ನಾವು ಕಾಣ್ತಾ ಹೋಗ್ಬೋದು. ಸಮಾಜದಿಂದ ಕಡೆಗಣಿಸಲ್ಪಟ್ಟಂತ ಮಹಿಳೆಯರು, ಅವತ್ತು ಸ್ತ್ರೀ ಸ್ವಾತಂತ್ರ್ಯವಿರಲಿಲ್ಲ. ಅಕ್ಕ ಮಹಾದೇವಿ ಈ ಅನುಭವ ಮಂಟಪಕ್ಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ವೈಯಕ್ತಿಕ ಆಶೆ ಆಕಾಂಕ್ಷೆಗಳನ್ನ ಬಿಟ್ಟು ಬಂದಂತ ನೀನು ಅಮ್ಮ, ಆ ಹೆಂಗಸು ವಯಸ್ಸಿನಲ್ಲಿ ನೀನು ಈ ರೀತಿ ನಿರ್ಭಾಗ್ಯದಿಂದ ವೈರಾಗ್ಯದಿಂದ ಬರಬೇಕಾದ್ರೆ ಆ ಅನುಭವ ಮಂಟಪದಲ್ಲಿ ಆ ಪ್ರಭುಗಳು, ಅಲ್ಲಮ ಪ್ರಭುಗಳು ಪರೀಕ್ಷೆ ಮಾಡ್ತಾರೆ ವಿದ್ಯಾರ್ಥಿಗಳು. ಎಲ್ಲ ಪರೀಕ್ಷೆಗಳಲ್ಲೂ ಪಾಸ್ ಆಗ್ತಾರೆ ಅಕ್ಕ. ಅವಾಗ ಅನುಭವ ಮಂಟಪದಲ್ಲಿ ಹೇಳ್ತಾರೆ, ನೀನು ಅಕ್ಕ ಅಲ್ಲ, ಎಲ್ಲರಿಗೂ ತಾಯಿ ಸಮಾನಳು ಅಂದ್ರೆ ಅಷ್ಟು ಶ್ರೇಷ್ಠವಾದಂತಹ ಒಂದು ವಚನಕಾರ್ತಿ ಅಕ್ಕ ಆಗಿದ್ದಾರೆ ಅನ್ನುವಂಥದ್ದು. ಹಾಗೇನೆ ಕೆಳವರ್ಗದ ಜನರು ಹಾಗೂ ಎಲ್ಲಾ ಕಾಯಕದ ಜನ ತಮ್ಮ ವೃತ್ತಿ ಗೌರವದೊಂದಿಗೆ ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ತಮ್ಮ ವ್ಯಕ್ತಿತ್ವವನ್ನು ವಿಕಾಸ
ಎಲ್ಲ ವರ್ಗದವರು, ಚಮ್ಮಾರರಿಂದ ಅಂದ್ರೆ ಚಪ್ಪಲಿ ಒರೆಯುವವರಿಂದ ಹಿಡಿದು ಎಲ್ಲ ಕಸ ಗುಡಿಸುವವರಿಂದ ಹಿಡಿದು ಎಲ್ಲಾ ವರ್ಗದವರೂ ಬಂದು ನಾವೆಲ್ಲರೂ ಒಂದೇ ಶಿವಶರಣರು, ಒಂದೇ ರೀತಿಯಾದಂತಹ ಭಾವನೆಗಳನ್ನು ಹೊಂದಿ ಅನುಭವ ಮಂಟಪದಲ್ಲಿ ಅವಾಗ ಅವರ ವ್ಯಕ್ತಿತ್ವ ವಿಕಸನವಾಯಿತು. ಅಂತಹ ವಿಚಾರ ಕ್ರಾಂತಿ, ವಿಚಾರ ಸಾಹಿತ್ಯಕ್ಕೆ ನಮ್ಮ ವಚನ ಸಾಹಿತ್ಯ ಅಡಿಗಲ್ಲಾಯಿತು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಇಲ್ಲಿ ಅಲ್ಲಮ ಪ್ರಭುವಿನ ಒಂದು ಪದ್ಯ ಭಾಗವನ್ನು ಓದಿ ನಂತರ ಮುಂದಿನ ತರಗತಿಯ ವಿವರಣೆಯನ್ನು ನೋಡ್ತಾ ಹೋಗೋಣ. ತನು ಬತ್ತಲಿದ್ದಡೇನು, ವಿದ್ಯಾರ್ಥಿಗಳ ನಾನು ಪಾಠ ಮಾಡುವ ಸಂದರ್ಭದಲ್ಲಿ ಈ ವಿಡಿಯೋನ ನೀವು ದಯವಿಟ್ಟು ಟೆಕ್ಸ್ಟ್ ಬುಕ್ ನ ವಾಚ್ ಮಾಡ್ತಾ ಇರಬೇಕು. ತನು ಬತ್ತಲಿದ್ದಡೇನು ಮನಸುಚಿಯಾಗದನ್ನಕ್ಕರ, ಮಂಡೆ ಬೋಳಾದಡೇನು ಭಾವ ಬಯಲಾಗದನ್ನಕ್ಕರ, ಭಸ್ಮವ ಪೂಸಿದಡೇನು ಕರಣಾದಿ ಗುಣಗಳನ್ನೊತ್ತಿ ಮೆಟ್ಟಿ ಸುಡದನ್ನಕ್ಕರ, ಇಂತಿ ಆಶಯ ವೇಷದ ಭಾಷೆಗೆ ಗುಹೇಶ್ವರ ನೀ ಸಾಕ್ಷಿಯಾಗಿ ಛೀ ಎಂಬೆನು. ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ, ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ, ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಡ, ಸುಷುಮ್ನ ನಾಳದಿಂದ ಉದಕವ ತಿತ್ತಿ, ಬಸವಗಳ್ ಐವರು ಅಸೆಗೆಡಿಸಿವೆವೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಆವಾಗಳೋ ಈ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ, ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ, ಕೆರೆಯ ಕಟ್ಟಬಲ್ಲವನಾರನೋ ಕಾಣೆ, ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ. ತನ್ನ ತಾನರಿದಡೆ ನುಡಿಯಲ್ಲ ತತ್ವ ನೋಡ, ತನ್ನ ತಾ ಮರೆದಡೆ ನುಡಿಯಲ್ಲ ಮಾಯೆಯೇ ನೋಡ. ಅರಿದು ಮರೆದ ಶಿವಯೋಗಿಯ ಶಬ್ದವೆಲ್ಲವೂ ಉಪದೇಶವಲ್ಲದೆ ಭಿನ್ನ ಉಂಡೆ, ನಿನ್ನ ಮನದ ಕಳವಳವ ತಿಳುಗಲೆಂದು ಮಾತನಾಡಿಸಿ ನೋಡಿದಡೆ. ಎನ್ನ ಮನದೊಳಗೆ ಕಂದು ಕಲೆ ಎಂಬುದಿಲ್ಲ ನೋಡ, ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನು ಕರುಣದ ಶಿಶುವಾದ ಕಾರಣ, ಬಾಯಿಗೆನಲ್ಲದೆ ಭಿನ್ನ ಉಂಟೆ ಎಳಾಮೋಳೆ. ವಿದ್ಯಾರ್ಥಿಗಳ ಮುಂದಿನ ತರಗತಿಯಲ್ಲಿ ಇದರ ವಿವರಣೆಯನ್ನು ಸವಿಸ್ತಾರವಾಗಿ ತಿಳಿಸ್ತೀನಿ. ಧನ್ಯವಾದಗಳು.